ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ತುಂಬ ಜನ ಹೇಳ್ತಾರೆ ನಮ್ಮ ಹತ್ರ ಎಲ್ಲ ಇದೆ, ಮನೆ ಇದೆ, ಓಡಾಡೋಕ್ಕೆ ಗಾಡಿ ಇದೆ, ಕೆಲಸ ಇದೆ, ಎಲ್ಲ ಇದೆ, ಆದರೆ ಒಂದು ಅಂಶ ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲ, ನೆಮ್ಮದಿ ಅನ್ನೋಂಥದ್ದು ಇಲ್ಲ ಅಂತಾರೆ. ಈ ನೆಮ್ಮದಿ ನಾವು ಎಲ್ಲಿ ಪಡ್ಕೊಳ್ಬೇಕು? ಯಾಕೆ ಅವ್ರಿಗೆ ಅದು ಒಂದು ಸಿಗ್ತಾ ಇರೋದಿಲ್ಲ? ಯಾಕಂದರೆ ದುಡ್ಡಿಲ್ಲ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ, ಸಾಲ ಮಾಡಿದ್ದೀವಿ ಅಂತಾರೆ. ಆರೋಗ್ಯ ಇಲ್ಲ ಅಂದರೆ ಹುಷಾರಿಲ್ಲ, ಎಲ್ಲೋ ತೋರಿಸ್ತಾರೆ ಅಂತಾರೆ. ಆದರೆ ಈ ನೆಮ್ಮದಿ ಅನ್ನುವಂಥದ್ದು ಇಲ್ಲ ಅಂತ ಹೇಳ್ತಿರ್ತಾರೆ. ತುಂಬ ಜನ ಹತ್ರ ಕ್ಯಾಶುವಲಾಗಿ ಮಾತಾಡುವಾಗೂ ನಾವು ಕೇಳಿದ್ವಿ, ಎಲ್ಲ ಇದರಿ ಅವ್ರಿಗೆ ಅವ್ರ ನೆಮ್ಮದಿನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದನ್ನು ಎಲ್ಲಿ ಹುಡ್ಕೋದು ಗುರುಗಳೇ? ಎಲ್ಲಿ ಸಿಗುತ್ತೆ ಅದು? ಅಥವಾ ಯಾಕೆ ಅವ್ರಿಗೆ ಅದು ಹಂಗೆ ಅನಿಸಿರುತ್ತೆ? ಲೈಫಲ್ಲಿ ಎಲ್ಲವೂ ಇದೆ, ಅದು ಒಂದಿಲ್ಲ. ಅದು ನೀವು ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕೋಬೇಕು, ಅವ್ರು ಕೊಡ್ತಾರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ಗಂಡ ಹೆಂಡತಿ ಚೆನ್ನಾಗಿದ್ದರೆ ಅವರ ಮಾತುಗಳೇ ಕೇಸರಿ ಬಾತು. ಅದೇ ಗಂಡ ಹೆಂಡತಿ ಜಗಳ ಹಾಡಿ ಕಿತ್ತಾಡಿದರೆ ಅವರೇ ರಾಹುಕೇತು. ಈ ರಾಹುಕೇತುಗಳು ಏನು ಮಾಡ್ತಿರ್ತವೆ ಅಂದರೆ ನೋಡ್ತಿರ್ತವೆ, ಎಲ್ಲಿ ಇವರ ನೆಮ್ಮದಿಗೆ ಭಂಗ ಉಂಟು ಮಾಡಬೇಕು, ಎಲ್ಲಿ ಇವರ ನೆಮ್ಮದಿನ ಕೆಡಿಸ್ಬೇಕು ಅಂತ ಅಶುಭ ಗ್ರಹಗಳು ಕಾಯ್ತಿರ್ತವೆ. ಇದಕ್ಕೇನು ಗೊತ್ತಾ, ಸೂಕ್ಷ್ಮವಾಗಿ ನೋಡಿ, ಒಳ್ಳೆಯ ಮಾಸದಲ್ಲಿ ಪ್ರಶ್ನೆ. ಈ ಕಾರ್ತೀಕ ಮಾಸದಲ್ಲಿ ಇವರೇನು ಎಚ್ಚೆತ್ಕೊಂಡ್ರೆ ಬಹಳ ಅದ್ಭುತಗಳು ನಡೆಯುವಂಥದ್ದು. ಈ ಉದ್ದಿನ ಹಿಟ್ಟು, ಉರುಳಿ ಹಿಟ್ಟು, ದೇವ್ರಿಗೆ ನೈವೇದ್ಯ ಮಾಡಿರೋ ಸ್ವಲ್ಪ ಬೆಲ್ಲ, ಅದು ದೇವ್ರಿಗೆ ನೈವೇದ್ಯ ಇಟ್ಟಿರಬೇಕು. ಆ ಬೆಲ್ಲ ಸೇರಿಸಿ ಈ ಹಿಟ್ಟನ್ನು ಹಣತೆ ಮಾಡ್ಕೋಬೇಕು. ಒಟ್ಟಾರೆ 2 ಹಣತೆಗಳನ್ನು ಮಾಡಲೇಬೇಕು. ನಮಗೆ ಯಾಕೋ ಈ ಮನುಷ್ಯನಿಂದ ನೆಮ್ಮದಿ ಸಿಕ್ಕಿದ್ರೆ ಸಾಕು ಅಂತಿರ್ತಾರಲ್ಲ, ನೀವು ಕೇಳಿದಾಗೆ. ಒಟ್ಟಾರೆ ನೆಮ್ಮದಿ ಬೇಕು ಅಂತಂದರೆ ನೀವು ನೆಮ್ಮದಿನ ಖರೀದಿ ಮಾಡೋದು ಹೇಗೆ ಅಂತಂದರೆ, ಈ 2 ಹಿಟ್ಟುಗಳ ಮಿಶ್ರಣಕ್ಕೆ ಒಂದಷ್ಟು ಬೆಲ್ಲವನ್ನು ಸೇರಿಸಿ ಹಣತೆ ಮಾಡಿ, ಆ ಹಣತೆ ಒಳಗಡೆ ತುಪ್ಪ ಹಾಕಿ ಅದರೊಳಗಡೆ 2 ಲವಂಗ ಹಾಕಬೇಕು. 2 ಲವಂಗಗಳು ಹಾಕಿ ದೀಪಗಳಿಂದಲೇ ನಿಮ್ಮ ಮನೆಯ ದೇದೀಪ್ಯಮಾನವಾದ ಬದುಕನ್ನು ಕೊಡಲಿಕ್ಕೆ ಅವಕಾಶ ಇದೆ. ಬಹಳ ಇದ್ದಾವೆ, 1000 ಮೆಥಡ್ ಇದೆ ದೀಪಗಳದ್ದೇ. ನಾವೇನಾರು ಮಾಡ್ಕೊಳ್ತೀವಿ ಅಂತಂದರೆ, ಬಹುಶಃ ನನಗೆ ಒಬ್ಬರು ಇದೇ ಥರದ ಪ್ರಶ್ನೆ ಪಾಪ ಕಾಲ್ ಮುಖಾಂತರ ಕೇಳಿದರು. 40 ದಿನ ಕಂಟಿನ್ಯೂ ಹೊರಗೆ ಹೇಳಿದ್ದೆ. ಬಹುಶಃ ಅವರ ಆಸ್ತಿ ಪಾಸ್ತಿಗಳಲ್ಲಿ 40 ವರ್ಷಗಳೆಲ್ಲ 2 ತಲೆಮಾರೇ ತಲೆ ಕೆಡಿಸ್ಕೊಂಡಿದ್ರಂತೆ. 40 ದಿನದಲ್ಲಿ ಒಂದು ಮಿರಾಕಲ್ ನೋಡ್ತಾಯಿತ್ತು ಗುರುಗಳೇ ಅಂತ. ಯಮ್ಮನಿಗೆ ಆ ಖುಷಿನೇ ಬೇರೆ. ಒಂದಾದರಂತೆ ಅವರೆಲ್ಲ ಕೂಡ. ಅದೇ ಈ ನೆಮ್ಮದಿ ಎಲ್ಲಿಂದ ಇದೆ, ಈ ಥರ ಜಗಳಗಳು ಏನೋ ನಡೀತೈತೆ ಅಲ್ಲಿರುತ್ತೆ. ಈ ದೀಪಗಳನ್ನು ಈ ಶ್ವೇತಾರ್ಕ ಅಂತಂದರೆ ಬಿಳಿ ಎಕ್ಕದ ಗಿಡದ ಬಳಿ ಏನಾದರೂ ಇವೆರಡು ಇಟ್ಟು ಪ್ರಾರ್ಥನೆ ಮಾಡಿದರೆ, ಸ್ವಾಮಿ ನನಗೆ ದೇವರು ಭಗವಂತ ಅಷ್ಟು ಎಲ್ಲವನ್ನು ಕೊಟ್ಟಿದ್ದಾನೆ, ಒಂದಷ್ಟು ಹಣ ಕೊಟ್ಟಿದ್ದಾನೆ, ಒಂದು ಮನೆ ಕೊಟ್ಟಿದ್ದಾನೆ, ಸಾಕು ನಮಗೆ, ನಮ್ಮ ಯೋಗ್ಯತೆಗೆ ಎಷ್ಟು ಬೇಕು ಅಷ್ಟೆಲ್ಲ ಕೊಟ್ಟಿದ್ದಾನೆ, ಯಾಕೋ ನೆಮ್ಮದಿ ಇಲ್ಲ ಮನೆಯಲ್ಲಿ, ಸಣ್ಣ ಪುಟ್ಟ ಕಿರುಕೊಳ್ಳೋದನ್ನ ಸ್ಟಾರ್ಟ್ ಆದ ನೆಮ್ಮದಿನೇ ಅದೇ ಯೋಚನೆ ಮಾಡೋದಾಗಿದೆ ಅನ್ನೋರಿಗೆ ಈ ದೀಪ ಬೆಳಗಿದ ಸಾಕು. ಪ್ರತಿ ಸಾಯಂಕಾಲ ನೀವೇನಾದರೂ ಮಾಡ್ತೀನಿ ಅಂತಂದರೆ 4 ದಿನಗಳಿಂದ ಪ್ರಾರಂಭ ಮಾಡಿ 40 ದಿನಕ್ಕೆ ಮಾಡ್ತೀನಿ ಗುರು, ನನಗೆ ಪೇಷನ್ಸ್ ಇದೆ ಅಂತಂದರೆ ಮಾಡಿ. ಕನಿಷ್ಠ ಪಕ್ಷ 4 ಸಲ ಮಾಡಿ. 4 ದಿನ ಪ್ರತಿದಿನ ಸಾಯಂಕಾಲ ಉರುಳಿ ಹಿಟ್ಟು, ಉದ್ದಿನ ಹಿಟ್ಟು, ಸ್ವಲ್ಪ ಬೆಲ್ಲ ಹಾಕಿ ಮಾಡೋಂಥದ್ದು, ದೀಪ ಹಚ್ಚುವಂಥದ್ದು. ಆ ಶ್ವೇತಾರ್ಕ ಬಿಳಿ ಎಕ್ಕದ ಗಿಡದ ಹತ್ರ ಕ್ಲೀನ್ ಮಾಡಿ ಬರೋವಂಥದ್ದು, ಒಂದು ತೆಂಗಿನಕಾಯಿ ಹೊಡೆದು ಅಲ್ಲೇ ಇಟ್ಟು ಬರಬೇಕು. ಇಷ್ಟು ಮಾಡಿಕೊಳ್ಳಿ ಪ್ರೀತಿ ಬಂಧುಗಳೇ. ನೆಮ್ಮದಿ ತಂತಾನೇ ಗೊತ್ತಿಲ್ಲ, ಅದು ಯಾವುದೋ ಒಂದು ಮಿರಾಕಲ್ ನಡೆದೋಗುತ್ತೋ ನಿಮಗೆ ಶೀಘ್ರ ನೆಮ್ಮದಿ ಪ್ರಾಪ್ತಿಯಾಗಲಿದೆ. ಖಂಡಿತ ಗುರುಗಳೇ. ಸೊ ಎಲ್ಲಿ ಇದಕ್ಕೆ ನೀವು ಹೇಳ್ದಂಗೆ ಅಪ್ಲಿಕೇಶನ್ ಹಾಕಿದ್ರೂ ಸಿಗಲ್ಲ, ನಮ್ಮ ಮನೆಯಲ್ಲೇ ನಾವೇ ಅದನ್ನು ಮಾಡಿಕೊಂಡು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ತಿಳಿಸಿದ್ರಿ. ತುಂಬ ಸಿಂಪಲ್ ಆಗಿರುವಂಥ ರೆಮಿಡಿನ ತಿಳಿಸ್ಕೊಟ್ಟಿದ್ರೆ, ತುಂಬ ಜನ ಎಲ್ಲ ಇದೊಂದಿಲ್ಲದೆ ಕೊರಗ್ತಾ ಇರ್ತಾರೆ, ಜೀವನದಲ್ಲಿ ಬೇಸತ್ತಿರ್ತಾರೆ. ಅವರಿಗೆ ಈ ರೆಮಿಡಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಲೈಫಲ್ಲಿ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಚಿಂತನೆ ಮಾಡೋಕ್ಕೆ ಹೋಗ್ಬಿಡಿ. ಗುರುಗಳು ಈಗಷ್ಟೇ ತಿಳಿಸಿದಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ. ನಮಸ್ಕಾರ.